ನಮಸ್ಕಾರ ರೈತ ಮಿತ್ರರೇ, ನನ್ನ ಚಾನಲ್ಗೆ ಸ್ವಾಗತ. ಇದು ಬೆಳಗಾವಿ ಜಿಲ್ಲೆಯ ಬಡಾಲ್ ಅಂಕಲ್ಗಿ ಗ್ರಾಮದಲ್ಲಿರುವ ನಮ್ಮ ಕಬ್ಬಿನ ಗದ್ದೆ. ಈಗ ಈ ಕಬ್ಬಿಗೆ 4 ತಿಂಗಳು, ಅಂದರೆ ಸರಿಯಾಗಿ 100ರಿಂದ 120 ದಿನಗಳು. ನಾವು 4 ಅಡಿ ಸಾಲಿನ ಅಂತರ ಬಿಟ್ಟು ಹನಿ ನೀರಾವರಿ ಪದ್ಧತಿ ಅಳವಡಿಸಿದ್ದೇವೆ. ಇಷ್ಟೊಂದು ಉತ್ತಮ ಮತ್ತು ಹಸಿರಾದ ಬೆಳವಣಿಗೆಗೆ ಮುಖ್ಯ ಕಾರಣ ನಮ್ಮ ತಂದೆಯವರು ಸ್ವತಃ ಸಿದ್ಧಪಡಿಸಿದ ಜೀವಾಮೃತ. ಗೋಮೂತ್ರ, ಬೆಲ್ಲ, ಕಡಲೆ ಹಿಟ್ಟು ಮತ್ತು ಮಜ್ಜಿಗೆ ಬಳಸಿ ಮಾಡಿದ ಈ ಜೀವಾಮೃತ ಮಣ್ಣಿನ ಫಲವತ್ತತೆ ಹೆಚ್ಚಿಸಿದೆ. ಹಾಗಾದರೆ ಇಳುವರಿ ಮತ್ತು ಕಬ್ಬಿನ ದಪ್ಪ ಹೆಚ್ಚಿಸಲು ಮುಂದೆ ಏನು ಮಾಡಬೇಕು ಕೇಳಿ. ಮೊದಲನೆಯದಾಗಿ ಮಣ್ಣು ಏರಿಸುವುದು. ಈ 4 ತಿಂಗಳ ಹಂತದಲ್ಲಿ ಸಾಲುಗಳಿಗೆ ಮಣ್ಣು ಏರಿಸುವುದು ತುಂಬ ಮುಖ್ಯ. ಇದು ಬೇರುಗಳಿಗೆ ಬಲ ನೀಡಿ ಕಬ್ಬು ಗಾಳಿಗೆ ಬೀಳದಂತೆ ತಡೆಯುತ್ತದೆ ಮತ್ತು ಸಣ್ಣ ಪಿಳ್ಳೆಗಳನ್ನು ನಿಯಂತ್ರಿಸಿ ಮುಖ್ಯ ಕಬ್ಬ ದಪ್ಪಗಾಗಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ ಪೋಷಕಾಂಶಗಳು. ಸಂಶೋಧನೆಗಳ ಪ್ರಕಾರ 90ರಿಂದ 120 ದಿನಗಳಲ್ಲಿ ಯೂರಿಯಾ ಡ್ರಿಪ್ ಮೂಲಕ ಕೊಡಿ. ಜೊತೆಗೆ ಇಳುವರಿ 15% ಹೆಚ್ಚಿಸಲು ಎಕರೆಗೆ 10 kg ಜಿಂಕ್ ಸಲ್ಫೇಟ್ ಮತ್ತು ಬೋರಾನ್ ಸಿಂಪಡಿಸಿ. ಮೂರನೆಯದಾಗಿ ನೀರಾವರಿ. ಬೆಳಗಾವಿಯ ಈ ಮೇ ತಿಂಗಳ ಬಿಸಿಲಿಗೆ ತಕ್ಕಂತೆ ಹನಿ ನೀರಾವರಿ ಮೂಲಕ ಮಣ್ಣಿನಲ್ಲಿ ಸದಾ ಹದವಾದ ತೇವಾಂಶ ಇರಲಿ, ಆದರೆ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ನೀವು ಜೀವಾಮೃತ ಬಳಸಿ ಇಳುವರಿ ಹೆಚ್ಚಿಸಿ. ಮಾಹಿತಿ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.